ಹರೇ ಶ್ರೀನಿವಾಸ ಕಲಾ ಚಾವಡಿಯ ಎಲ್ಲ ಸಹೃದಯ ಸ್ನೇಹಿತರಿಗೆ, ಎಲ್ಲ ಮಹಿಳಾ ಸದಸ್ಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇಂದು ನಮ್ಮೊಂದಿಗಿರುವ ಕಲಾ ಚಾವಡಿಯ ಸದಸ್ಯೆ, ಇವರು ಚಾವಡಿಯ ಮೊದಲ ದಿನದಿಂದಲೂ ನಮ್ಮೊಂದಿಗಿದ್ದಾರೆ ಹಾಗೂ ಇವರು ದಿನನಿತ್ಯವೂ ತಪ್ಪದೆ ಪೋಸ್ಟನ್ನು ಹಾಕ್ತಾ ಇರ್ತಾರೆ. ಪ್ರತಿಯೊಬ್ಬರಿಗೂ ಲೈಕು ಕಮೆಂಟು ಕೊಡ್ತಾ ಇರ್ತಾರೆ. ಯಾರು ಅಂತ ಗೆಸ್ ಮಾಡಿದ್ರಾ? ಹೌದು, ಇವರೇ ಸುಮಾ ಹನುಮಂತ್ ಅವರು. ಇವರು ನಮ್ಮ ಚಾವಡಿಯಲ್ಲಿ ಸತತವಾಗಿ ನಿರಂತರ ಪೋಸ್ಟ್ಗಳನ್ನು ಹಾಕಿ 1ನೇ ವಾರ್ಷಿಕೋತ್ಸವದಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆದಂಥವರು. ಬನ್ನಿ ಇವರನ್ನು ಸಂದರ್ಶಿಸೋಣ. ನಮಸ್ಕಾರ ಸುಮಾ ಹನುಮಂತ್ ಮೇಡಮ್ ಅವರೇ. ನಮಸ್ಕಾರ ಸುಧಾಗಾರಿಯವರೇ ಮತ್ತು ಕಲಾ ಚಾವಡಿಯ ಅಡ್ಮಿನ್ಗಳಾದ ಚಂದ್ರಿಕಾ ಬದ್ರಿನಾಥ್ ಮತ್ತು ಎಲ್ಲ ಮಾಡರೇಟರ್ ಅವರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನನ್ನನ್ನು ಈ ದಿನದ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಮೇಡಮ್, ಸಂತೋಷ. ನಿಮ್ಮ ಒಂದು ಕಿರುಪರಿಚಯವನ್ನು ಮಾಡಿಕೊಡ್ತೀರಾ ನಮಗೆಲ್ಲರಿಗೂ? ನನ್ನ ಹೆಸರು ಸುಮಾ ಹನುಮಂತ್ ಅಂತ. ನನಗೂ ಬಹಳ ಸಂತೋಷವಾಗಿದೆ. ನಾನು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದು ಬಹುದೊಡ್ಡ ಸಂಸಾರದಿಂದ ಮತ್ತೊಂದು ದೊಡ್ಡ ಸಂಸಾರಕ್ಕೆ ಸೊಸೆಯಾಗಿ ಹೋದೆ. ನನಗೆ 2 ಗಂಡು ಮಕ್ಕಳು, 2 ಸೊಸೆಯರು, ಮತ್ತು 4 ಮೊಮ್ಮಕ್ಕಳಿದ್ದಾರೆ. ಎಲ್ಲರೂ ಹಾಡಲು ಆಸಕ್ತಿ ಇದೆ. ಎಲ್ಲರೂ ಬಹಳ ಚೆನ್ನಾಗಿ ಹಾಡು ಹೇಳ್ತಾರೆ. ಮೊಮ್ಮಕ್ಕಳಂತೂ ನಾನು ಹೇಳ್ಕೊಟ್ಟಿದ್ದು ದೇವ್ರ ನಾಮ ಎಲ್ಲ ಕಲಿತಾ ಇದ್ದಾರೆ. ಸೊಸೆಯರಿಗೂ ಬಹಳ ಆಸಕ್ತಿ ಇದೆ ಹಾಡು ಹೇಳೋಕ್ಕೆ. ಕೆಲಸಕ್ಕೆ ಹೋಗೋದ್ರಿಂದ ಸ್ವಲ್ಪ ಈಗಿನ್ನೂ ಇದು ಮಾಡ್ತಿದ್ದಾರೆ. ಬಟ್ ನನಗೆ ಅವ್ರನ್ನ ಸೇರಿಸ್ಕೊಂಡು ಹಾಡು ಹೇಳಬೇಕು ಅನ್ನೋದು ಬಹಳ ಇಷ್ಟ. ತುಂಬ ಸಂತೋಷ ಮೇಡಮ್. ನಿಮ್ಮ ಪರಿಚಯವನ್ನು ತುಂಬ ಸುಂದರವಾಗಿ ಮಾಡಿಕೊಂಡ್ರಿ. ನಿಮ್ಮ ಒಂದು ಸಂಗೀತದ ಪಯಣ ಹೇಗೆ ಶುರುವಾಯಿತು, ನಿಮ್ಮ ಸಂಗೀತದ ಒಲವು ಎಲ್ಲಿಂದ ಹೇಗೆ ಅನ್ನೋದನ್ನು ನಮ್ಮ ಎಲ್ಲ ಸದಸ್ಯ ವೃಂದಕ್ಕೂ ಕಲಾಭಿಮಾನಿಗಳಿಗೂ ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ನನಗೆ ಮೊದಲಿಂದಲೂ ಹಾಡು ಅಂದರೆ ಬಹಳ ಇಷ್ಟ. ದೇವರನಾಮ, ದೇಶಭಕ್ತಿ ಗೀತೆ, ಭಾವಗೀತೆ, ಜನಪದ ಗೀತೆ ಮತ್ತು ಚಿತ್ರಗೀತೆನಲ್ಲೂ ಅಷ್ಟೇ ಬಹಳ ಆಸಕ್ತಿ. ಚಿಕ್ಕಂದಿನಿಂದಲೂ ನಮ್ಮ ತಾಯಿ, ಸಹೋದರ ಸಹೋದರಿಯರು ಅವ್ರ ಜೊತೆಗೆಲ್ಲ ಹಾಡುಗಳನ್ನು ಹೇಳ್ತಾ ಇದ್ದೆ. ಮತ್ತು ಮದುವೆ ಆದಮೇಲೂ ಸಹ ನಮ್ಮ ಅತ್ತೆನೂ ತುಂಬ ಚೆನ್ನಾಗಿ ಹಾಡು ಹೇಳೋರು. ನನ್ನ ನಾದಿನಿರು ಬಹಳ ಚೆನ್ನಾಗಿ ಹಾಡು ಹೇಳ್ತಿದ್ರು. ಅವ್ರದ್ದೆಲ್ಲ ನೋಡಿಬಿಟ್ಟು ನನಗೂ ಹಾಡು ಹೇಳಬೇಕು ಅಂತ ಭಾಳ ಖುಷಿ ಆಗ್ತಿತ್ತು. ಅದರೊಳಗೂ ನಮ್ಮ ಯಜಮಾನರು ಸಹ ಸ್ವತಃ ಗಾಯಕರಾಗಿದ್ದರು. ಅವರು ದೇವಸ್ಥಾನದಲ್ಲೆಲ್ಲ ಹೋದರೆ ಹರಟೆ ಹೊಡಿಬೇಡ, ಹಾಡು ಹೇಳು ಅಂತ ಹೇಳೋರು. ಅದು ನನಗೆ ಬಹಳ ಸ್ಫೂರ್ತಿ ಅನ್ನಿಸ್ತು. ಅವರು ಬಹಳ ಉತ್ಸಾಹದಿಂದ ಪ್ರೋತ್ಸಾಹ ಕೊಡ್ತಾಯಿದ್ರು. 18 ವರ್ಷದಿಂದನೂ ನಾನು ನರಹರಿ ದೀಕ್ಷಿತ್ ಅವ್ರ ಹತ್ರ ನಾನು ಸಂಗೀತ ಕಲಿತಾ ಇದ್ದೀನಿ, ಸುಗಮ ಸಂಗೀತ ಕಲಿತಾ ಇದ್ದೀನಿ. ಅವರು ಬಹಳ ಪ್ರೋತ್ಸಾಹ ಕೊಡ್ತಾರೆ. ಅವರಿಂದ ನನಗೆ ಸಾಕಷ್ಟು ಧೈರ್ಯ ಬಂದಿದೆ. ಸೊ ಹೀಗಾಗಿ ನಾನು ಹಾಡು ಹೇಳೋದಕ್ಕೆ ಶುರು ಮಾಡಿದೆ. 2 ವರ್ಷದ ಹಿಂದೆ ನಾನು ಫೇಸ್ಬುಕ್ನಲ್ಲಿ ಹಾಡು ಹೇಳೋಕ್ಕೆ ಶುರು ಮಾಡಿದೆ. ಸಂತೋಷ. ನಿಮ್ಮ ಸಂಗೀತದ ಪಯಣವನ್ನು ಕೇಳ್ತಾ ಇದ್ದರೆ ನಿಮ್ಮಿಂದಲೇ ನಾವು ಸ್ಫೂರ್ತಿಯನ್ನು ಪಡಿತಾ ಇದ್ದೀವಿ ಅನ್ನಿಸ್ತಾ ಇದೆ. 18 ವರ್ಷಗಳಿಂದ ನೀವು ಸುಗಮ ಸಂಗೀತದಲ್ಲಿ ತೊಡಗಿಸ್ಕೊಂಡಿದ್ದೀರಾ ಅಂತೀರಾ. ಹಾಗೆ ನಿಮ್ಮ ಯಜಮಾನರ ಪ್ರೋತ್ಸಾಹ, ಪ್ರೇರಣೆ ನಿಮ್ಮನ್ನು ಸಂಗೀತದ ಕಡೆಗೆ ಒಲವು ಮಾಡಿದ್ದು ಅಂತ ನೀವು ಹೇಳಿದ್ದು ನೋಡಿದ್ರೆ ಎಷ್ಟು ನಮಗೆಲ್ಲ ನೀವು ಮಾದರಿ ಅಲ್ವಾ. ನಿಜಕ್ಕೂ ನೀವು ನಮ್ಮೊಂದಿಗಿರೋದು ನಮ್ಮ ಸೌಭಾಗ್ಯ ಮೇಡಮ್. ಇಷ್ಟು ಸುಂದರವಾಗಿ ನಿಮ್ಮ ಪರಿಚಯವನ್ನು ಮಾಡಿಕೊಂಡ್ರಿ. ನೀವು ಇನ್ನು ಕಲಾ ಚಾವಡಿ ಬಗ್ಗೆ ಹೇಳೋದಾದರೆ 1-2 ಮಾತಲ್ಲಿ ಏನು ಹೇಳೋಕ್ಕೆ ಬಯಸ್ತೀರಾ ಮೇಡಮ್? ಕಲಾ ಚಾವಡಿಲಿ ಒಂದು ರೀತಿ ವಿಭಿನ್ನವಾದ ರೀತಿಯಲ್ಲಿ ಶಿಷ್ಟಾಚಾರವಾಗಿ ಕಾರ್ಯಕ್ರಮ ಮಾಡ್ತಾರೆ. ನನಗೆ ಅವರ ಕಾರ್ಯಕ್ರಮದ ಸ್ಪಷ್ಟತೆ, ದಕ್ಷತೆ ಬಹಳ ಇಷ್ಟ ಆಗುತ್ತೆ. ಕಲಾ ಚಾವಡಿ ಶುರುವಾದಾಗಿಂದನೂ ಒಂದು ದಿನಾನು ತಪ್ಪಿಸ್ದೆ ಹಾಡು ಹೇಳ್ತಾ ಇದ್ದೀನಿ.
ಈ ಚಾವಡಿ ಮೇಲಿನ ಅಭಿಮಾನ ಇದೇ ಎತ್ತಿ ತೋರಿಸುತ್ತದೆ. ಅದರೊಳಗೂ ಎಲ್ಲ ಥೀಮ್ಗಳು ಅಂದರೆ ನನಗೆ ಬಹಳ ಇಷ್ಟ. ತುಂಬ ಖುಷಿಯಿಂದ ನಾನು ಪಾಲ್ಗೊಳ್ತೀನಿ. ಹಂಗಾಗಿ ಎಲ್ಲ ವಿಭಾಗದಲ್ಲೂ ಎಲ್ಲ ಥೀಮ್ಗಳು ನನಗೆ ಬಹಳ ಇಷ್ಟ ಆಗೋಗಿದೆ. ಒಂದು ರೀತಿಯಲ್ಲಿ ಏನಪ್ಪ ಅಂದರೆ ಅವರು ತುಂಬ ಒಂದೇ ಸಿಸ್ಟಮ್ಯಾಟಿಕ್ ಆಗಿ ಅಂತಾರಲ್ಲ ಆ ಥರನೇ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಒಂದು ಶಿಷ್ಟತೆಗೆ ಅವರು ಬೆಲೆ ಕೊಡ್ತಾರೆ. ಒಂದೇ ರೀತಿಯಲ್ಲಿ ಟೈಮ್ ಟೇಬಲ್ ಅಂತಾರಲ್ಲ ಅದೇ ರೀತಿಯಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಂಬರ್ತಿದ್ದಾರೆ. ಅದು ನಂಗೆ ಬಹಳ ಇಂಪ್ರೆಸ್ ಆಗಿದೆ. ಶ್ರೋತೃಗಳು ಸಹ ಎಷ್ಟೇ ಆಗಲಿ ಲೈಕು ಕಾಮೆಂಟು ಬಹಳ ರೀತಿಯಿಂದ ಕೊಡ್ತಾರೆ. ಅದೊಂಥರ ನಮಗೇನಾಗುತ್ತೆ, ಓ ಇನ್ನೂ ಚೆನ್ನಾಗಿ ಹೇಳಬೇಕು, ಇನ್ನೂ ಚೆನ್ನಾಗಿ ಹೇಳಬೇಕು ನಾವು ಅನ್ನೋ ಒಂದು ಉತ್ಸಾಹ ನಮಗೆ ಮೂಡಿ ಬರುತ್ತೆ. ಮತ್ತು ಬಾಲಚಾವಡಿಲಿ ಕೂಡ ಬಹಳ ಖುಷಿಯಿಂದ ಎಲ್ಲ ಮಕ್ಕಳು ಭಾಳ ಚೆನ್ನಾಗಿ ಪಾಲ್ಗೊಳ್ತಾರೆ. ನನ್ನ ಮಕ್ಕಳು ಸಹ ಮೊಮ್ಮಕ್ಕಳು ಸಹ ಹಾಡು ಹೇಳಿದ್ದಾರೆ. ಏನಂದರೆ ಪರೀಕ್ಷೆ ಟೈಮಲ್ಲಿ ಆ ಟೈಮಲ್ಲೆಲ್ಲ ಅವ್ರಿಗೆ ಪಾಲ್ಗೊಳ್ಳಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಅವ್ರಿಗೂ ಆ ಮಕ್ಳಿಗೂ ಹಾಡು ಅಂದರೆ ಬಹಳ ಇಷ್ಟ. ನಿಜ ಮೇಡಮ್, ನಿಮ್ಮ ಈ ಕಲಾ ಚಾವಡಿಯ ಮೇಲಿನ ಪ್ರೀತಿ ಅಭಿಮಾನ ನಿಮ್ಮಲ್ಲಿ ಹಾಗೆ ಹೇಳಿಸ್ತಾ ಇದೆ. ಹೌದು, ಕಲಾ ಚಾವಡಿಯಲ್ಲಿ ಶಿಸ್ತು ನಿಯಮವನ್ನು ನಾವು ತುಂಬ ಚೆನ್ನಾಗಿ ಪರಿಪಾಲನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಎಲ್ಲರಿಗೂ ವೇದಿಕೆಯನ್ನು ಕಲ್ಪಿಸಬೇಕು. ಅವರಿಗೂ ಒಂದು ನಿಯಮದ ಶಿಸ್ತಿನ ಒಂದು ಅರಿವಾದರೆ ಖಂಡಿತವಾಗಿ ಎಲ್ಲರೂ ಇದರಲ್ಲಿ ಭಾಗವಹಿಸುವ ಹಾಗೆ ಆಗತ್ತೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಪ್ರೀತಿಯ ಚಂದ್ರಿಕಾ ಬದ್ರಿನಾಥ್ ಮೇಡಮ್ ಅವರು ಈ ನಿಯಮಗಳನ್ನು ಶಿಸ್ತನ್ನು ಅಳವಡಿಸಿಕೊಂಡು ನಮ್ಮೆಲ್ಲರಿಗೂ ಅವರನ್ನು ಹೇಳ್ತಾ ಬರ್ತಾ ಇರ್ತಾರೆ. ಇದು ನಮಗೂ ಒಳ್ಳೆಯ ನೀತಿ ಪಾಠ. ಇದನ್ನು ನಾವೆಲ್ಲರೂ ಅನುಸರಿಸ್ಕೊಂಡು ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ನಮಗೂ ಇವಾಗ ಎಲ್ಲರಿಗೂ ಒಂದು ಪಾಠವಾಗಿದೆ ಅಲ್ವಾ. ತುಂಬ ಧನ್ಯವಾದಗಳು ಮೇಡಮ್, ನೀವು ನಮ್ಮೊಂದಿಗಿದ್ದು ಇಷ್ಟು ಚೆನ್ನಾಗಿ ಮಾತಾಡಿ ಎಲ್ಲವನ್ನು ನಮಗೂ ಹೇಳಿಕೊಟ್ರಿ. ನಿಮ್ಮಿಂದ ನಾವು ತುಂಬ ಪ್ರೇರಿತರಾಗಿದ್ದೀವಿ. ಇಷ್ಟೊತ್ತು ನಮ್ಮೊಂದಿಗಿದ್ದು ನಮ್ಮ ಎಲ್ಲ ಮಹಿಳೆಯರಿಗೂ ನಿಮ್ಮ ಎಲ್ಲ ಸಂಗೀತದ ಪಯಣವನ್ನು ಹಂಚಿಕೊಂಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಆಯ್ಕೆಯಾಗಿದ್ದಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಸುಮಾ ಹನುಮಂತ್ ಅವರೇ, ನಿಮಗೆ ಧನ್ಯವಾದಗಳು. ಬಹಳ ಧನ್ಯವಾದಗಳು ಸುಧಾ ಅವರೇ. ನಿಮ್ಮ ಪರಿಚಯ ಮೊದಲಿಂದನೇ ನಾನು ಚಾವಡಿನಲ್ಲಿ ನೋಡ್ತಾ ಇದ್ದೆ. ಈಗ ಮಾತುಕತೆಯಲ್ಲಿ ನಿಮ್ಮದು ಪೂರ ಪರಿಚಯ ಆಯಿತು. ನಿಮ್ಮ ಹಾಡು ನನಗೆ ಬಹಳ ಇಷ್ಟ, ಭಾಳ ಚೆನ್ನಾಗಿ ಇದೇ ಥರ ಕಲಾ ಚಾವಡಿಯವರು ಹೆಚ್ಚು ಹೆಚ್ಚು ಉತ್ಸಾಹದಿಂದ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಮಾಡಲಿ. ನಿಮ್ಮಗಳ ಸಹಕಾರವೇ ನಮಗೆಲ್ಲ ಒಂದು ರೀತಿಯ ಉಡುಗೊರೆ ಇದ್ದ ಹಾಗೆ. ಪ್ರತಿ ವಾರವೂ ಪ್ರತಿ ವಿಭಾಗಕ್ಕೂ ನಾನು ಜಾತಕ ಪಕ್ಷಿಯಂತೆ ಕಾಯ್ತಾ ಇರ್ತೀನಿ. ಅದರಲ್ಲೂ ಹರಿದಾಸ ಮಹೋತ್ಸವ ಇದೆಯಲ್ಲ, ಅದಂತೂ ನಂಗೆ ಬಹಳ ಇಷ್ಟ ಆಗೋಗಿದೆ. ಹರಿದಾಸ ಮಹೋತ್ಸವದಲ್ಲಿ ಒಳ್ಳೊಳ್ಳೆ ಹಾಡು ಹುಡುಕಿ ಹೇಳೋಣ ಅಂತ ಮುಂಚಿತವಾಗೇ ಬರ್ಕೊಂಡು ಬಹಳ ಖುಷಿಯಿಂದ ಪಾಲ್ಗೊಳ್ತಾ ಇದ್ದೀನಿ. ಮತ್ತೊಮ್ಮೆ ನಿಮಗೆಲ್ಲ ಮಹಿಳಾ ದಿನಾಚರಣೆ ಶುಭಾಶಯಗಳು. ಮತ್ತು ಚಂದ್ರಿಕಾ ಬದ್ರಿನಾಥ್ ಮತ್ತು ಎಲ್ಲ ಮಾಡ್ರೇಟವರಿಗೂ ನನ್ನ ಅನಂತ ವಂದನೆಗಳು. ಮತ್ತು ಎಲ್ಲ ಶ್ರೋತೃಗಳಿಗೂ ನಾನು ಧನ್ಯವಾದ ಹೇಳ್ತೀನಿ. ನನ್ನ ಮಾತು ಪೂರೈಸ್ತಾ ಇದ್ದೀನಿ. ಇತಿ ಧನ್ಯವಾದಗಳು ಸುಧಾ ಅವರೇ. ಸುಮಾ ಹನುಮಂತ್ ಅವರೇ, ನಿಮಗೆ ಧನ್ಯವಾದಗಳು.